ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಇವತ್ತು ಮಧ್ಯಾಹ್ನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ. ಏನಂತ ಹೇಳಿದೆ, ಬೆಳಿಗ್ಗೆ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗೆ ಬ್ಯುಸಿ ಇದ್ದೆ. ಹಾಗೆ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡುವ ಅಂತೇಳಿ. ಮಧ್ಯಾಹ್ನ ಜೋರೊಂದು ಮಳೆ ಬಂತು ಗೈಸ್, ತುಂಬ ಜೋರೊಂದು ಗಾಳಿ ಮಳೆ, ತುಂಬ ಹೊತ್ತು ಇತ್ತು ಗಾಳಿ. ಹಾಗೆ ಜೋರಾಗಿ ಒಂದು ಮಳೆ ಬಂತು. ಹಾಗೆ ಈಗ ಗಂಟೆ ಈಗ 3:15 ಹಾಗೆ ನಾನಿಲ್ಲಿ ಟೀ ಮಾಡ್ತಾ ಇದ್ದೇನೆ. ಈಗ ಅಂತ ಹೇಳಿದರೆ ನಮಗೆ ಕೇಬಲ್ ಹಾಕುವವರು ಬಂದಿದ್ದಾರೆ. ಈಗ ಕೇಬಲನ್ನು ನಾವು ತೆಗೆದು ಜಿಯೋ ಹಾಕುವ ಅಂತೇಳಿ. ನಮಗೆ ಈ ಕೇಬಲ್ಗೆ ನೆಟ್ವರ್ಕೇ ಸಿಗೋದಿಲ್ಲ. ಹಾಗೆ ವೈಫೈ ಕೂಡ ಅದು ಕೂಡ ಎರಡು ಕೂಡ ಜಿಯೋ ಹಾಕೋದಂತೇಳಿ. ಹಾಗೆ ಇದು ಕೇಬಲದ್ದು ನೆಟ್ಟಲ್ಲಿ ಇವತ್ತಿಗೆ ಖಾಲಿ ಆಯಿತು. ಹಾಗೆ ಇವತ್ತು ಹಾಕಲಿಕ್ಕೆ ಬಂದಿದ್ದಾರೆ. ಹಾಗೆ ಅವರಿಗೆ ಟೀ ಮಾಡ್ತಾ ಇದ್ದೇನೆ. ಜೋರು ಗಾಳಿ ಬರ್ತಾ ಉಂಟು ಗೈಸ್. ಎಂಥ ಗಾಳಿ ಅಂದರೆ ಮೋಡ ಕೂಡ ಆಗಿದೆ, ಹಾಗೆಯೇ ಗಾಳಿ ಬೀಸ್ತದೆ. ನೋಡಿ ಎಂಥ ಗಾಳಿ ಅಂತ ಹೇಳಿದರೆ, ಒಮ್ಮೊಮ್ಮೆ ಈ ಗಾಳಿಗೆ ಮೋಡ ಎಲ್ಲ ಹೋಗ್ತದೆ, ಆದರೆ ಒಮ್ಮೊಮ್ಮೆ ಜೋರು ಮಳೆ ಬರುವುದೆಲ್ಲ. ಎಂತಂತ ಗೊತ್ತಿಲ್ಲ. ಈಗ ಮಳೆ ಇರ್ಬೋದು, ಇರದೇ ಇರಲಿಕ್ಕಿಲ್ಲ. ನೋಡಿ ಎಂಥ ಗಾಳಿ ಗೈಸ್. ನಾನಿಲ್ಲಿ ಕೆಲವೊಂದು ಫೋಟೋವನ್ನು ಹಾಕ್ತಾ ಇದ್ದೇನೆ. ಅದೊಂದು ಚಟ್ನಿ ಗೈಸ್. ಅದರ ರೆಸಿಪಿಯನ್ನು ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವತ್ತು ನಮ್ಮ ನೇಬರ್ಸ್ ಅವರು ಚಟ್ನಿ ಮಾಡಿದರು, ತುಂಬ ಒಳ್ಳೆ ಆಗ್ತದೆ. ಒಣ ಕೊಬ್ಬರಿಯದ್ದು, ಕಡಲೆ ಎಲ್ಲ ಹಾಕಿ ಅದಕ್ಕೆ ಏನೆಲ್ಲ ಬೇಕಂತ ಅವ್ರು ಜಸ್ಟ್ ಫೋಟೋ ತೆಗೆದಾರೆ. ನಾನು ಫೋಟೋ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ಬಟ್ ಅದರ ರೆಸಿಪಿಯನ್ನು ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಯೇ ಮಾಡ್ತೇನೆ ಅದರ ರೆಸಿಪಿಯನ್ನು. ತುಂಬ ಚೆನ್ನಾಗಾಗುತ್ತೆ. ಕಡಲೆಯದ್ದು ದೋಸೆಗೆಲ್ಲ ಹಾಕಿ ತಿನ್ಬೋದು. ಇಲ್ಲಿ ಟೀ ಇಟ್ಟಿದ್ದೇನೆ ಅವರಿಗೆ. ಪಾಪ ಆಗಲೇ ಬಂದಿದ್ದಾರೆ ಅವರು, ಎರಡು ಕಾಲಕ್ಕೇನು ಬಂದಿದ್ದಾರೆ. ಅದರಲ್ಲಿ ತುಂಬ ಕೆಲಸ ಅಲ್ಲ, ಹಾಗೆ ಟೀ ಮಾಡಿ ಕೊಡುವ ಅಂತ ನೋಡಿ ಎಲ್ಲ ಸಿಕ್ಕಿಸಿ ಇದು ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದರಲ್ಲಿ ಒಂದೆರಡು ಕೆಲಸ ಅಲ್ಲ, ಎಷ್ಟು ಇದೆ ಅಂತೇಳಿ ಇಲ್ಲ ಕೆಲಸ. ಸ್ಕೂಲ್ ಬಿಡುವ ಟೈಮ್ ಆಯ್ತಲ್ಲ, 3:45 ಆಯಿತು. ಹಾಗಾಗಿ ಮಳೆ ರೆಡಿ ಆಗಿದೆ. ಇನ್ನೇನು ಈಗ ಮಳೆ ಬರುವ ಥರ ಆಗಿದೆ. ಇನ್ನು ಶಾಲೆ ಬಿಡುವ ಟೈಮ್ ಅಲ್ವಾ, ಸೊ ಇನ್ನು ಮಳೆ ಬರಲಿಕ್ಕೆ ಆಯಿತು. ಇವತ್ತು ಗುಡಿಸೋದು ಒರೆಸೋದೆಲ್ಲ ಲೇಟ್ ಆಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ಇವರಿದ್ದಾರೆ, ಇವರ ಕೆಲಸ ಇನ್ನೂ ಆಗಲಿಲ್ಲ. ಎಷ್ಟೊತ್ತಾಗ್ತದೆ ಅಂತೇಳಿ ಗೊತ್ತಿಲ್ಲ ಕೆಲಸ ಆಗುವಾಗ. ಇಲ್ಲಾಂದರೆ ಮಗ ಬರುವ ಟೈಮ್ ಹೊತ್ತಿಗೆ ಗುಡಿಸಿ ಒರೆಸಿ ಎಲ್ಲ ನನ್ನ ಕೆಲಸ ಎಲ್ಲ ಫಿನಿಶ್ ಆಗ್ತಿತ್ತು. ಹಾಗೆ ಇವತ್ತೆಲ್ಲ ಅದೆಲ್ಲ ಲೇಟ್ ಆಗ್ತದೆ. ಎಷ್ಟು ಲೇಟ್ ಆಗ್ತದೆ ಅಂತ ಗೊತ್ತಿಲ್ಲ. ಅವರ ಕೆಲಸ ಆಗದೆ ನಮಗೆ ಗುಡಿಸಿ ಒರೆಸಿ ಏನು ಮಾಡಲಿಕ್ಕೂ ಅಲ್ಲ. ಅವರಿಗೆ ಅದು ಧೂಳೆಲ್ಲ ಆಗ್ತದೆ ರಿಟರ್ನ್ ಅವರದ್ದು ಕೆಲಸ ಎಲ್ಲ ಆಗುವಾಗ. ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಕೂಡ ತುಂಬ ಕೆಲಸ ಉಂಟು. ಕೇಬಲ್ ಅದು ಸಿಕ್ಕಿಸ್ಕೊಳ್ಳೋದು, ಅದೆಲ್ಲ ವೈರೆಲ್ಲ ಹಾಕೋದು, ಅದೆಲ್ಲ ಇದು ಮಾಡೋದು, ಅದು ತುಂಬ ದೊಡ್ಡ ಕೆಲಸ. ಅದು ಪರ್ಫೆಕ್ಟಾಗಿ ಆಗಬೇಕು. ಅವು ಸ್ವಲ್ಪ ಆಚೆ ಈಚೆನೂ ಆಗಲಿಕ್ಕಿಲ್ಲ. ಹಾಗೆ ಅವರು ಜಾಗ್ರತೆಯಿಂದ ಮಾಡಬೇಕಲ್ಲ. ಹಾಗೆ ಅದು ನಮಗೆ 4 ಮಂತ್ ಫ್ರೀ ಆಫರಲ್ಲಿ. ಇನ್ನು ನವೆಂಬರ್ ತನಕ ರಿಚಾರ್ಜ್ ಮಾಡಬೇಕಂತಲೇ ಇಲ್ಲ. ಹೀಗೆ ವೈಫೈ ಮತ್ತು ಇದಕ್ಕೆ ಟಿ ವಿಗೆ ನಾವು ನೋಡ್ತೇವಲ್ಲ ಸೀರಿಯಲ್ ಎಲ್ಲ, ಹೀಗೆ ಯಾವುದಕ್ಕೂ ರಿಚಾರ್ಜ್ ಮಾಡಲಿಕ್ಕಿಲ್ಲ 4 ಮಂತ್. ಆ 4 ಮಂತ್ ಹೇಗೆ ಹೋಗ್ತದಂತಲೇ ಇಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಅದು ಆಗಿ ಹೋಗ್ತದೆ. ನವೆಂಬರ್ ಎಷ್ಟು ಬೇಗ ಬರ್ತದೆ ಅಂತಲೇ ಇಲ್ಲ. ಹಾಗೆ ನೆಟ್ ನಮಗೆ ಸ್ಲೋ ಇದ್ದ ಕಾರಣ ಹಾಗೆ ಹಾಕಬೇಕಾಯಿತು. ಮತ್ತು ಎಲ್ಲಿ ಅದು ಒಮ್ಮೊಮ್ಮೆ ಓಲ್ಡ್ ವಯರ್ ಅದು ಕೇಬಲದು ಕೂಡ ಎಲ್ಲಿ ಯಾವಾಗ ಹೇಗೆ ಕಟ್ ಆಗ್ತದೆ ಅಂತಲೂ ಗೊತ್ತಿಲ್ಲ. ಹಾಗೆ ಇದು ಹಾಕಿದರೆ ಜಿಯೋ ಅವರದ್ದು ಹಾಕಿದರೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ, ಒಳ್ಳೆ ನೆಟ್ಟು ಕೂಡ ಫಾಸ್ಟ್ ಉಂಟು. ಹಾಗಾಗಿ ಹಾಗೆ ಮಾಡುವ ಅಂತೇಳಿ ಅವರು ಮೊನ್ನೆ ಬಂದಿದ್ದರು. ಬಟ್ ಅವರಿಗೆ ಒಂದು ಬಾಕ್ಸ್ ಆಗಬೇಕಂತ ಹೇಳಿ ಲೇಟ್ ಮಾಡಿದ್ದು. ಹಾಗಾಗಿ ನಾವು ಟಿ ವಿಗೇನು ರಿಚಾರ್ಜ್ ಮಾಡಿರಲಿಲ್ಲ. ಖಾಲಿ ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಮತ್ತು ಜಿಯೋ ಹಾಟ್ಸ್ಟಾರಲ್ಲಿ ನೆಟ್ ಇತ್ತಲ್ಲ, ಹಾಗೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಹಾಗೆ ಇನ್ನು ಇವತ್ತಿನಿಂದ ಸೀರಿಯಲ್ ನೋಡ್ಬೋದು. ಅದು ಜಿಯೋ ಹಾಟ್ಸ್ಟಾರಲ್ಲಿ ನೋಡಿದಾಗೆ ಆಗೋದಿಲ್ಲ ಸೀರಿಯಲೆಲ್ಲ. ಅದು ಫಾಸ್ಟ್ ಒಂದು ನಂತರ ಇನ್ನೊಂದು ಬೇಗ ಆಗ್ತದೆ. ಅದೇ ಟೈಮಿಗೆ ಆಗೋದೇ ಇಲ್ಲ. ಅದು ಅಮ್ಮನಿಗೆ ಒಂಥರ ಆಗ್ತಿತ್ತು, ನನಗೂ ಕೂಡ ಹಾಗೆ. ಅದು ಬೇಗ ಬದಲಾಯಿಸಬೇಕು ಗಡಿ ಹೋಗಿ, ಹಾಗೆ ರಿಸ್ಕ್ ಆಗ್ತಿತ್ತು. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿದ್ದು.
ಹಾಗೆ ಇನ್ನು ಅವರು ಹೋಗಿ ಆಗಬೇಕು ನನ್ನ ಕೆಲಸ ಸ್ಟಾರ್ಟ್ ಆಗಬೇಕಾದ್ರೆ. ಈಗ ಒಂದು ಬಿರುಗಾಳಿ ಬರ್ತದೆ ಗೈಸ್. ಇದು ಕರೆಂಟು ಕೂಡ ಇಲ್ಲ, ಕರೆಂಟು ಕೂಡ ಹೋಗಿದೆ. ಏನು ಎಂತ ಅಂತಲೇ ಗೊತ್ತಿಲ್ಲ. ಮಧ್ಯಾಹ್ನವೇ ಹೋಗಿದೆ, ಮಧ್ಯಾಹ್ನ ಅಲ್ಲ, ಒಂದೂವರೆ 2 ಗಂಟೆ ಆಗೋ ಹೋಗಿದೆ ಕಾಣಬೇಕು ಕರೆಂಟ್. ಹಾಗಾಗಿ ಇನ್ನೂ ಕೂಡ ಬರಲಿಲ್ಲ. ನನಗೆ ಟೀ ಮಾಡಲಿಕ್ಕೆ ಉಂಟು, ನಮಗೆ ಟೀ ಮಾಡಲಿಕ್ಕೆ ಉಂಟು, ನನಗೆ ಹಸ್ಬೆಂಡ್ಗೆ. ಅಮ್ಮನದ್ದು ಕುಡ್ದಾಯಿತು, ಅವರಿಗೆ ಮಾಡಿಟ್ಟಿದ್ದಲ್ಲ, ಸೊ ಹಾಗೆ ಆಯಿತು. ಅಮ್ಮನದ್ದು ಕುಡ್ದಾಯಿತು, ನನ್ನದು ಹಸ್ಬೆಂಡಿದ್ದು ಮಗನದ್ದು ಬಾಕಿ ಉಂಟು. ಈಗ ಮಾಡಿಡ್ತೇನೆ, ಅವರು ಬರೋಷ್ಟಕ್ಕೆ ಸರಿ ಆಗ್ತದೆ. ಮಳೆ ಸಿಗಲಿಲ್ಲದ್ರೆ ಸಾಕು, ಪಾಪ ಚೆನ್ನಾಗಿ ಬಂದು ಮುಟ್ಟಿದ್ರೆ ಸಾಕು. ಇಲ್ಲದ್ರೆ ಮಳೆಗೆ ಉಪದ್ರ ಆಗ್ತದೆ, ಇವರಿಗಂತಲ್ಲ ಯಾರಿಗಾದರೂ, ಮಕ್ಕಳಿಗೆ ಕಷ್ಟನೇ. ಚೆನ್ನಾಗಿ ಗಾಳಿ ಬೀಸ್ತದೆ, ನದಿಯಲ್ಲಿ ನೀರು ನೋಡಿ ಕ್ಲೀನ್ ಆಗಿದೆ. ಅಂದರೆ ಮೊನ್ನೆಯಿಂದ ಅಷ್ಟೊಂದು ಮಳೆ ಇಲ್ಲ ಅಲ್ಲ, ಸೊ ಹಾಗೆ. ಇವತ್ತು ಮಳೆ ಇದ್ದೇ ಇರ್ತದೆ, ಶಾಲೆ ಬಿಡುವ ಟೈಮ್ ಅಲ್ಲ, ಹಾಗೆ. ನಿನ್ನೆ ಇರಲಿಲ್ಲ, ನಿನ್ನೆ ಒಳ್ಳೆ ಬಿಸಿಲಿತ್ತು. ಇದು ನೋಡಿ ದೊಡ್ಡ ಬಾಕ್ಸ್ ಗೈಸ್, ಇದನ್ನು ಈಗ ಮೇಲೆ ಹಾಕಬೇಕು. ಇವರ ಕಜಿನನ್ನು ಕರ್ಕೊಂಡು ಬಂದೆ ಈಗ. ಅದು ಮೇನ್ ಬಾಕ್ಸನ್ನು ಅವರು ಜಿಯೋ ಇದು ನೆಟ್ವರ್ಕ್ ಸಿಗುವಂಥ ಬಾಕ್ಸ್ ಉಂಟಲ್ಲ ಗೈಸ್, ಅದು ಮೇಲೆ ಸ್ನ್ಯಾಪ್ಲೇ ಮೇಲೆ ಹಾಕಿದ್ದಾರೆ. ಅದು ಈಗ ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೆ ಜೋರು ಮಳೆ ಬರ್ತಾ ಉಂಟು ಹೊರಗಡೆ, ಗಾಳಿ ಮಳೆ. ಹಾಗೆ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಿ ಹಾಕಿದ್ದಾರೆ ಅಂತೇಳಿ. ಮೇಲೆ ಯಾವುದು ಕೂಡ ಅಡ್ಡ ಇಲ್ಲ, ಒಳ್ಳೆ ನೆಟ್ವರ್ಕ್ ಸಿಗ್ತದೆ. ಹಾಗೆ ಈಗ ಫುಲ್ HD, ಹಾಗೆ ಕ್ಲಿಯರಿಟಿ ಎಲ್ಲ ತುಂಬ ಒಳ್ಳೆಯದುಂಟು. ಫಸ್ಟಿಗೆ ನಮಗೆ ಸಿಗ್ತಾಯಿತ್ತು, ಮತ್ತು ಅದು ಎಂತ ಆಯಿತು ಅಂದ್ರೆ ಗೊತ್ತಿಲ್ಲ, ಅದಕ್ಕೆ ಹಣ ಕಟ್ಟಬೇಕಂತ ಹೇಳಿ ಬರ್ತಾಯಿತ್ತು. ಆಮೇಲೆ ಅಲ್ಲಿ ಬಿಟ್ವಿ ನಾವು ಫಸ್ಟಿಗೆ ಟಿ ವಿ ಇದು ಮಾಡಿದಾಗ. ಈಗ ಸದ್ಯಕ್ಕೆ ಇರಲಿ ಅಂತ ಇದು ಮತ್ತೆ ನೋಡುವ ಅಂತೇಳಿ ಟಿ ವಿಗೆ ನಮ್ಮದು 6 ವರ್ಷ ಆಯಿತು, ಏನಾಗಲಿಲ್ಲ, ಯಾವ ಕಂಪ್ಲೇಂಟ್ ಕೂಡ ಇಲ್ಲ. ಅಕೈ ಟಿ ವಿ ಅದು. ಇನ್ನು ನೆಕ್ಸ್ಟ್ ಎಲ್ಲ ಹಾಳಾದರೆ ಮತ್ತೆ ದೊಡ್ಡದೇ ತರುವ ಅಂತೇಳಿ ಹಾಗೆ ಯೋಚಿಸಿದ್ದು. ನೋಡುವ, ಇದು ಒಳ್ಳೆದುಂಟಲ್ಲ, ಸುಮ್ಮನೆ ಯಾಕೆ ಇದು ಮಾಡೋದು ಅಂತೇಳಿ, ಬರುವಷ್ಟು ಟೈಮ್ ಬರಲಿ ಅಂತ ಹೇಳಿ ಇಟ್ಟದ್ದು. ಹಾಗೆ ಗೈಸ್, ಇವತ್ತಿನ ಇದು ಚಿಕ್ಕ ವ್ಲಾಗ್. ಈ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ ಬಂದು ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್.